ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ಗೆ ಹೇಳ್ತಾ ಇದ್ದೀನಿ, ಇದು ರೆಕಮೆಂಡೇಷನ್ ಅಲ್ಲ. ನಾನು ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ ಅಂತ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿದಷ್ಟು ಸುಲಭ ಇರೋದಿಲ್ಲ ಪ್ರತಿದಿನ ದುಡ್ಡು ಮಾಡೋದು. ನಾನು ಈ ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂದರೆ, ಕೆಲವರು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಗೊತ್ತಿಲ್ಲದೆ ಟ್ರೇಡ್ ಮಾಡಿ ದುಡ್ಡು ಕಳ್ಕೊತಾರೆ. ಆದರೆ ಇನ್ನೂ ಕೆಲವರು ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಗೊತ್ತಿಲ್ಲದೆ ದುಡ್ಡನ್ನು ಕಳ್ಕೊತಿದ್ದಾರೆ. ಈ ಥರದ ಜನರಿಗಾಗಿ ಈ ವಿಡಿಯೋನ ಮಾಡ್ತಿರೋದು. ಇದರಲ್ಲಿ ಆಪ್ಷನ್ ಟ್ರೇಡಿಂಗ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ, ಸ್ಟಾಪ್ ಲಾಸ್ ಟಾರ್ಗೆಟ್ ಸೆಟ್ ಮಾಡೋದು ಹೇಗೆ, ಟ್ರೇಡಿಂದ ಎಕ್ಸಿಟ್ ಆಗೋದು ಹೇಗೆ, ಇದನ್ನೆಲ್ಲ ಒಂದು ಲೈವ್ ಟ್ರೇಡ್ ಮುಖಾಂತರ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ F&O ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಹೀಗೆ ಯಾವ ಇಂಡೆಕ್ಸ್ನಲ್ಲಿ ಟ್ರೇಡ್ ತಗೊತಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಕಮೋಡಿಟೀಸಲ್ಲಿ ಟ್ರೇಡ್ ಮಾಡೋದಿದ್ರೂ ಕೂಡ ಕಮೋಡಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ನಾನಿಲ್ಲಿ ಈಕ್ವಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಫ್ಟಿ 50 ಅಂತ ಇದೆ. ನಾನು ನಿಫ್ಟಿ 50ಲಿ ಟ್ರೇಡ್ ಮಾಡ್ತಿರೋದು, ಹಾಗಾಗಿ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಚೈನ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಫ್ಟಿ 50ಯ ಆಪ್ಷನ್ ಚೈನ್ ಓಪನ್ ಆಗುತ್ತೆ. ಅಥವಾ ಡೈರೆಕ್ಟಾಗಿ ಇಲ್ಲಿ ನೀವು ಎದುರುಗಡೆ ಕಾಣಿಸ್ತಿರೋ ಈ ಚೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಫ್ಟಿ 50ಯ ಆಪ್ಷನ್ ಚೈನ್ ಓಪನ್ ಆಗುತ್ತೆ. ಇದರಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲಿದೆ, ಕಾಲ್ ಆಪ್ಷನ್ಸ್ ಯಾವುದು, ಪುಟ್ ಆಪ್ಷನ್ಸ್ ಯಾವುದು, ಇನ್ ದ ಮನಿ, ಎಟ್ ದ ಮನಿ, ಔಟ್ ಆಫ್ ದ ಮನಿ ಯಾವುದು ಅಂತ ಡೀಟೇಲ್ಡ್ ಆಗಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಚೆಕ್ ಮಾಡ್ಕೋಬೋದು. ನಾನಿಲ್ಲಿ ಈ ವಿಡಿಯೋ ಮಾಡ್ತಿರೋದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ. ನಾನಿಲ್ಲಿ ನಿಫ್ಟಿ 50ಯ 24,150 ಪುಟ್ ಆಪ್ಷನ್ನ ಬೈ ಮಾಡ್ತಿದ್ದೀನಿ, ಹಾಗಾಗಿ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಬೈ ಅಂತ ಕೊಟ್ಟರೆ ಡೆಲಿವರಿ ಹಾಗೂ ಇಂಟ್ರಾಡೇ ಅಂತ ಎರಡು ಆಪ್ಷನ್ ಇರುತ್ತೆ. ನೀವಿಲ್ಲಿ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಆದರೆ ನಾಳೆಗೂ ಕೂಡ ಹೋಲ್ಡ್ ಮಾಡೋದಿದ್ದರೆ ಡೆಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಲಾಟ್ ಸೈಜ್ನ ಸೆಲೆಕ್ಟ್ ಮಾಡಿ. ನೀವಿಲ್ಲಿ ಸ್ಟಾಕ್ಸ್ನ ಹಾಗೆ ನಿಮಗೆ ಬೇಕಾದಷ್ಟು ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇಲ್ಲಿ ಲಾಟ್ಸ್ ಪ್ರಕಾರ ಬೈ ಮಾಡಬೇಕು. ಲಾಟ್ಸನ್ನು ಜಾಸ್ತಿ ಮಾಡೋದಿದ್ದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಸಿಂಗಲ್ ಲಾಟಲ್ಲಿ ಟ್ರೇಡ್ ಮಾಡ್ತಿದ್ದೀನಿ, ಹಾಗಾಗಿ 65 ಅಂತ ಇದೆ, ಸಿಂಗಲ್ ಲಾಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾರ್ಕೆಟ್ ಪ್ರೈಸ್ಗೆ ಬೈ ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ಬೈ ಅಂತ ಕೊಡ್ತಿದ್ದೀನಿ. ಇಲ್ಲಿ F&O ಸೆಕ್ಷನಲ್ಲಿ ಪೊಸಿಷನ್ನಲ್ಲಿ ನಿಮ್ಮ ಟ್ರೇಡ್ ತೋರಿಸ್ತಾ ಇರುತ್ತೆ. ಯಾವುದೇ ಟ್ರೇಡ್ ತಗೊಂಡ್ರೂ ಕೂಡ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಸ್ಟಾಪ್ ಲಾಸ್ನ ಸೆಟ್ ಮಾಡಬೇಕು. ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಸ್ಟಾಪ್ ಲಾಸ್ 35 ರುಪೀಸ್ಗೆ ಸೆಟ್ ಮಾಡಿದ್ದೀನಿ. ಹಾಗೆ ಟಾರ್ಗೆಟ್ 55 ರುಪೀಸ್ಗೆ ಸೆಟ್ ಮಾಡಿದ್ದೀನಿ. ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ಇದಿಲ್ಲಿ ಓಪನ್ ಆರ್ಡರ್ ಆಗಿ ಉಳಿಯುತ್ತೆ. ಪೊಸಿಷನ್ನಲ್ಲಿ ನಮ್ಮ ಟ್ರೇಡ್ ರನ್ ಆಗ್ತಾ ಇರುತ್ತೆ. ಯಾವಾಗ ನಾವು ಸೆಟ್ ಮಾಡಿರೋ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಯಾವುದು ಫಸ್ಟ್ ಹಿಟ್ ಆಗುತ್ತೋ ಆವಾಗ ಈ ಟ್ರೇಡ್ ಕ್ಲೋಸ್ ಆಗುತ್ತೆ. ಇಲ್ಲಿ ನೀವು ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಚಾರ್ಟ್ ಕೂಡ ಓಪನ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಫಸ್ಟ್ ಆಪ್ಷನ್ ನಿಫ್ಟಿ ಚಾರ್ಟ್ ಅಂತ ಇದೆ, ಅದನ್ನು ಓಪನ್ ಮಾಡಿದರೆ ನಿಫ್ಟಿ 50ಯ ಚಾರ್ಟ್ ಓಪನ್ ಆಗುತ್ತೆ. ಕೆಳಗಡೆ ಆಪ್ಷನ್ ಚೈನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಪ್ಷನ್ ಚೈನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಪುನಃ ನಿಮ್ಮ ಟ್ರೇಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಬೈ ಮಾಡಿರೋ ಆಪ್ಷನ್ನ ಚಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಆನ್ಗೋಯಿಂಗ್ ಟ್ರೇಡ್ನ ಚಾರ್ಟ್ಸಲ್ಲಿ ನೋಡ್ಬೋದು. ಇಲ್ಲಿ ನೀವು ಸೆಟ್ ಮಾಡಿರೋ ಟಾರ್ಗೆಟ್ ತೋರಿಸ್ತಾ ಇದೆ, ಹಾಗೆ ನೀವು ಸೆಟ್ ಮಾಡಿರೋ ಸ್ಟಾಪ್ ಲಾಸ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ಏನು ಸ್ಟಾಪ್ ಲಾಸ್ ಅಂತ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಮೇಲ್ಗಡೆ ಡ್ರ್ಯಾಗ್ ಮಾಡಿದರೆ ಟ್ರಯಲ್ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಪ್ರೈಸ್ಗೆ ಬೇಕೋ ಆ ಪ್ರೈಸಲ್ಲಿ ಇಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಗೆ SL ಸೆಟ್ ಆಗುತ್ತೆ. ಟಾರ್ಗೆಟ್ ಕೂಡ ಅದೇ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಅಥವಾ ಕೆಳಗಡೆ ಡ್ರ್ಯಾಗ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಟೈಮ್ ಫ್ರೇಮ್ ಕೂಡ ಚೇಂಜ್ ಮಾಡ್ಕೋಬೋದು. ನೀವು ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಪ್ರೈಸ್ನ ಚೇಂಜ್ ಮಾಡೋದಿದ್ದರೆ ಇಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಓಪನ್ ಆರ್ಡರ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಮಾಡಿಫೈ ಅಂತ ಕ್ಲಿಕ್ ಮಾಡಿದರೆ ನೀವು ಸ್ಟಾಪ್ ಲಾಸ್ ಪ್ರೈಸ್ ಚೇಂಜ್ ಮಾಡೋದಿದ್ದರೆ ಸ್ಟಾಪ್ ಲಾಸಲ್ಲಿ ಪ್ರೈಸ್ ಚೇಂಜ್ ಮಾಡ್ಬೋದು. ಹಾಗೆ ಟಾರ್ಗೆಟ್ ಪ್ರೈಸ್ನ ಸೆಟ್ ಮಾಡಿ ಮಾಡಿಫೈ ಸೆಲ್ ಮೇಲೆ ಕ್ಲಿಕ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾನು ತಗೊಂಡಿರೋ ಈ ಟ್ರೇಡ್ ಲಾಸಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ 37.75 ಆ ರೇಂಜಿಗೆ ಬಂದರೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಟ್ರೇಡ್ ಎಕ್ಸಿಟ್ ಆಗುತ್ತೆ. ಏನಾಗುತ್ತೆ ಅಂತ ನೋಡೋಣ. ಒಂದು ವೇಳೆ ನೀವೇನಾದರೂ ಡೈರೆಕ್ಟಾಗಿ ಟ್ರೇಡಿಂದ ಎಕ್ಸಿಟ್ ಆಗೋದಿದ್ದರೆ ಮೊದಲದಾಗಿ ನೀವು ಸೆಟ್ ಮಾಡಿರೋ ಓಪನ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಈ ಓಪನ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕನ್ಫರ್ಮ್ ಕ್ಯಾನ್ಸಲ್ ಅಂತ ಕೊಡಿ. ಓಪನ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಿಮ್ಮ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಹೊಡೆದ್ರೆ ಡೈರೆಕ್ಟಾಗಿ ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ಸೆಲ್ ಆಗುತ್ತೆ. ನಾನಿಲ್ಲಿ ಸೆಲ್ ಅಂತ ಕೊಡ್ತಿದ್ದೀನಿ. ನೀವಿಲ್ಲಿ ನೋಡ್ಬೋದು, ನನ್ನ ಟ್ರೇಡ್ ಎಕ್ಸಿಟ್ ಆಗಿದೆ. ಈ ಪೊಸಿಷನ್ನಲ್ಲಿ ಕ್ಲೋಸ್ಡ್ ಅಂತ ಬಂದಿದೆ. ಹಾಗೆ ಆರ್ಡರ್ಸ್ ಕೂಡ ನೀವು ಚೆಕ್ ಮಾಡ್ಬೋದು. 10 ಗಂಟೆ 2 ನಿಮಿಷಕ್ಕೆ ನಾನು ಬೈ ಮಾಡಿದ್ದು, 10 ಗಂಟೆ 13 ನಿಮಿಷಕ್ಕೆ ನಾನು ಸೆಲ್ ಮಾಡಿರೋದು. ಏನು ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ ಅದು ಎಕ್ಸಿಕ್ಯೂಟ್ ಆಗಿರೋ ಆರ್ಡರ್ಗಳು ಅಂತ, ರೆಡ್ ಕಲರಲ್ಲಿ ತೋರಿಸ್ತಾ ಇರೋದು ಕ್ಯಾನ್ಸಲ್ ಆಗಿರೋ ಆರ್ಡರ್ಸ್ಗಳು. ಈಗ ನೀವು ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಪೊಸಿಷನ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಪ್ರೈಸ್ಗೆ ಬೈ ಮಾಡಿದ್ದು, ಯಾವ ಪ್ರೈಸ್ಗೆ ಸೆಲ್ ಮಾಡಿದ್ದು, ಎಷ್ಟು ರಿಟರ್ನ್ಸ್ ಬಂದಿದೆ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇದರಲ್ಲಿ ಚಾರ್ಜಸ್ ಕೂಡ ಡಿಡಕ್ಟ್ ಆಗುತ್ತೆ. ಈ ರೀತಿಯಾಗಿ ಗ್ರೋ ಆ್ಯಪ್ನಲ್ಲಿ ಈಸಿಯಾಗಿ ಆಪ್ಷನ್ ಟ್ರೇಡಿಂಗ್ನ ಮಾಡ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.